ಎಲ್ಲರಿಗೂ ನಮಸ್ಕಾರ. ನಾವು 26 ಜೂನ್ 2026 ಆ ದಿನ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ. ಮಂತ್ರಾಲಯ ತುಂಬ ಚೆನ್ನಾಗಿದೆ. ಎಲ್ಲರೂ ಮಂತ್ರಾಲಯವನ್ನು ನೋಡಿ ದೇವರ ದರ್ಶನ, ಮಂತ್ರಾಲಯ ರಾಘವೇಂದ್ರ ಅವರ ಒಂದು ಸನ್ನಿಧಿ ನೋಡಾದಮೇಲೆ ಬೃಂದಾವನನ ಹೊರಗಡೆ ಬರುವಾಗ ಇಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಎಲ್ಲರೂ ಮಂತ್ರಾಕ್ಷತೆಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇಲ್ಲಿ ಕ್ಯೂ ಇರೋದು. ಮೇಲ್ಗಡೆ ದರ್ಶನಕ್ಕೆ ಹೋಗ್ತಾ ಇದ್ದರೆ ದರ್ಶನ ಎಲ್ಲ ಆದಮೇಲೆ ಹೊರಗಡೆ ಬರುವಾಗ ಇಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಈ ದಿನ ನಾವು ಈ ಮಂತ್ರಾಕ್ಷತೆಯ ಒಂದು ಮಹಿಮೆಯನ್ನು ತಿಳ್ಕೊಳ್ಳೋಣ. ಹಾಗೆ ಫಲಕದಲ್ಲಿ ಅವರು ಕೂಡ ಬರೆದಿದ್ದಾರೆ, ಅದನ್ನು ಕೂಡ ಓದಿ ನಾನು ನಿಮಗೆ ಹೇಳ್ತೇನೆ. ಆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂದರೆ ರಾಯರ ಮಂತ್ರಾಕ್ಷತೆ ಅತ್ಯಂತ ಪವಿತ್ರ ಹಾಗೂ ಮಹಿಮೆಯುಳ್ಳದ್ದಾಗಿದೆ. ಭಕ್ತರ ಪಾಲಿಗೆ ಇದು ಕೇವಲ ಅಕ್ಕಿಯ ಕಾಳುಗಳಲ್ಲ, ಬದಲಿಗೆ ರಾಯರ ಸಾಕ್ಷಾತ್ ಆಶೀರ್ವಾದ ಮತ್ತು ರಕ್ಷಣಾ ಕವಚವಾಗಿದೆ. ಮಂತ್ರಾಲಯದ ಮಂತ್ರಾಕ್ಷತೆಯ ಮಹಿಮೆಯನ್ನು ಎಲ್ಲರೂ ನೀವು ತಿಳ್ಕೊಳ್ಳಬೇಕಾಗುತ್ತದೆ. ಗುರುರಾಯರ ತಪೋಶಕ್ತಿಯ ಪ್ರಸಾದ ಅಂತಲೇ ಈ ಒಂದು ಮಂತ್ರಾಕ್ಷತೆಯನ್ನು ಹೇಳ್ಬೋದು. ಶ್ರೀ ರಾಘವೇಂದ್ರ ತೀರ್ಥರು ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾಗ್ತಾರೆ. ಅಲ್ಲಿ ನಿರಂತರವಾಗಿ ನಡೆಯುವ ಪೂಜೆ, ಹೋಮ, ಹವನಗಳು ಮತ್ತು ರಾಯರ ಜಪದ ಶಕ್ತಿಯು ಈ ಮಂತ್ರಾಕ್ಷತೆಯಲ್ಲಿ ಅಡಗಿರುತ್ತದೆ. ಮಂತ್ರಾಕ್ಷತೆಯನ್ನು ಭಕ್ತರಿಗೆ ನೀಡುವ ಮುನ್ನ ಅದನ್ನು ರಾಯರ ಮೂಲ ಬೃಂದಾವನಕ್ಕೆ ಸ್ಪರ್ಶಿಸಿ ವಿಶೇಷ ಮಂತ್ರಘೋಷಗಳೊಂದಿಗೆ ಪೂಜಿಸಲಾಗುತ್ತದೆ. ಆ ಒಂದು ಮಂತ್ರಾಕ್ಷತೆಯನ್ನು ನಾವು ತಗೊಳ್ತೇವೆ. ಹಾಗೆ ಈ ಮಂತ್ರಾಕ್ಷತೆ ಇದೆಯಲ್ಲ, ಇದು ಸರ್ವ ವಿಘ್ನ ನಿವಾರಕ ಅಂತ ಕೂಡ ಹೇಳ್ತಾರೆ. ರಾಯರ ಮಂತ್ರಾಕ್ಷತೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅಥವಾ ಅದನ್ನು ಧರಿಸುವುದರಿಂದ ಅಥವಾ ತಲೆ ಮೇಲೆ ಇಟ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿ, ದೃಷ್ಟಿದೋಷ ಮತ್ತು ವಾಸ್ತುದೋಷಗಳು ನಿವಾರಣೆಯಾಗುತ್ತವೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವಾಗ ಈ ಮಂತ್ರಾಕ್ಷತೆಯನ್ನು ಬಳಸುವುದರಿಂದ ಕಾರ್ಯವು ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನೆರವೇರುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಮತ್ತು ಆರೋಗ್ಯ ಮತ್ತು ಮನಃಶಾಂತಿ ಕೂಡ ಈ ಒಂದು ಮಂತ್ರಾಕ್ಷತೆಯಲ್ಲಿ ಇದೆ ಅಂತ ಹೇಳ್ತಾರೆ. ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದವರು ಅಥವಾ ಮಾನಸಿಕ ನೆಮ್ಮದಿ ಇಲ್ಲದವರು ರಾಯರ ಮಂತ್ರಾಕ್ಷತೆಯನ್ನು ಭಕ್ತಿಯಿಂದ ತಲೆಯ ಮೇಲೆ ಧರಿಸಿದರೆ ಅಥವಾ ಅದನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿದರೆ, ಕೆಲವರು ದಿನನಿತ್ಯ ಬಳಸುವ ಅಕ್ಕಿಯೊಂದಿಗೆ ಒಂದು ಕಾಳು ಮಂತ್ರಾಕ್ಷತೆ ಸೇರಿಸಿ ಅಡುಗೆ ಮಾಡುತ್ತಾರೆ. ಅದರಿಂದನೂ ಕೂಡ ಆರೋಗ್ಯ ಸುಧಾರಿಸ್ತದೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂಬುದು ಭಕ್ತರ ಪಾರ ನಂಬಿಕೆ ಆಗಿರ್ತದೆ. ಅದೇ ಥರ ಆಪದ್ ಬಾಂಧವ ರಕ್ಷಕ ಅಂತಲೂ ಹೇಳ್ಬೋದು ಈ ಒಂದು ಮಂತ್ರಾಕ್ಷತೆಯನ್ನು. ದೂರದ ಪ್ರಯಾಣ ಮಾಡುವಾಗ, ಕಷ್ಟದ ಪರಿಸ್ಥಿತಿಗಳಲ್ಲಿ ಅಥವಾ ಪರೀಕ್ಷೆ ಅಥವಾ ಸಂದರ್ಶನಗಳಿಗೆ ಹೋಗುವಾಗ ಮಂತ್ರಾಲಯದ ಮಂತ್ರಾಕ್ಷತೆಯನ್ನು ಒಂದು ಸಣ್ಣ ಬಟ್ಟೆಯಲ್ಲಿ ಅಥವಾ ಜೇಬಿನಲ್ಲಿ ಇಟ್ಟುಕೊಂಡು ಹೋದರೆ ರಾಯರೇ ಜೊತೆಯಲ್ಲಿದ್ದು ಕಾಪಾಡುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ. ಇದಕ್ಕಾಗಿ ರಾಯರನ್ನು ಆಪದ್ ಬಾಂಧವ ಎಂದು ಕೂಡ ಕರೆಯಲಾಗ್ತದೆ. ಮತ್ತು ಮಂತ್ರಾಕ್ಷತೆಯನ್ನು ಬಳಸುವ ಕೆಲವೊಂದು ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕಾಗ್ತದೆ. ಏನು, ಈ ಮಂತ್ರಾಕ್ಷತೆಯನ್ನು ಗೌರವದಿಂದ ಇರಿಸ್ಕೊಳ್ಬೇಕು. ಅಂದರೆ ಮಂತ್ರಾಕ್ಷತೆಯನ್ನು ಮನೆಯ ದೇವರ ಕೋಣೆಯಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳದಲ್ಲಿ ಇಡಬೇಕು. ನೆಲದ ಮೇಲೆ ಬೀಳದಂತೆ ನೋಡ್ಕೊಳ್ಬೇಕಾಗ್ತದೆ ಅದನ್ನು. ಹಾಗೆ ಅತಿಯಾಗಿ ಪೋಲು ಮಾಡಬಾರ್ದು. ಅಂದರೆ ಧರಿಸುವಾಗ ಕೇವಲ 2 ಅಥವಾ 3 ಕಾಳುಗಳನ್ನು ಭಕ್ತಿಯಿಂದ ತಲೆ ಮೇಲೆ ಹಾಕಿಕೊಂಡ್ರೆ ಸಾಕಾಗ್ತದೆ. ಹಾಗೆ ಇದ್ರ ಜೊತೆಯಲ್ಲಿ ಶುದ್ಧತೆ ಕೂಡ ಮುಖ್ಯವಾಗ್ತದೆ. ಮೈಲಿಗೆ ಅಥವಾ ಅಶುದ್ಧವಾದ ಕೈಗಳಿಂದ ಮಂತ್ರಾಕ್ಷತೆಯನ್ನು ಮುಟ್ಟಬಾರ್ದು. ಆಯಿತಾ. ರಾಯರ ಮಂತ್ರಾಕ್ಷತೆಯು ಕಲ್ಪವೃಕ್ಷ ಮತ್ತು ಕಾಮಧೇನುವಿನಂತೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿಯನ್ನು ಕೂಡ ಹೊಂದಿದೆ. ಈ ಒಂದು ಮಂತ್ರಾಕ್ಷತೆಗೆ ಅಷ್ಟೊಂದು ಪವರ್ ಇದೆ ಅಂತ ಹೇಳಿಬಿಟ್ಟು ಯಾರು ಮಂತ್ರಾಕ್ಷತೆ ತಗೊಂಡಿರುತ್ತೆ ಅವರಿಗೆ ಅದರ ಅರಿವು ಕೂಡ ಇರುತ್ತೆ. ಈಗ ನಾಮಫಲಕದಲ್ಲಿರುವಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನಕ್ಕೆ ಅಭಿಷೇಕ ಮಾಡಿದ ಪಾದೋದಕ ಹಾಗೂ ಮೂಲ ಬೃಂದಾವನಕ್ಕೆ ಸಮರ್ಪಣೆ ಮಾಡಿದ ಮಂತ್ರಾಕ್ಷತೆ ಇವು ಅಗ್ನಿ ಸದೃಶವಾಗಿ ಎಲ್ಲ ವಿಧವಾದ ಪಾಪಗಳನ್ನು ಸುಡುವಂತಹ ಮಹಿಮೋಪೇತವಾಗಿವೆ. ಹಾಗೆ ಶ್ರೀರಾಯರ ಚರಿತ್ರೆಯಲ್ಲಿ ಮಂತ್ರಾಕ್ಷತೆಯನ್ನು ಹಾಕೊಳ್ಳೋದ್ರಿಂದ ಬ್ರಹ್ಮ ಪಿಚಾಚಿಯು ಭಸ್ಮವಾಗಿ ಹೋಯಿತು ಎನ್ನುವ ಒಂದು ಕಥೆಯು ಕೇಳಿಬರುತ್ತದೆ. ಹಾಗೆ ಈ 100 ವರ್ಷಗಳಲ್ಲಿ ಶ್ರೀರಾಯರ ಪಾದೋದಕವನ್ನು ಸೇವಿಸಿ ಶ್ರೀರಾಯರ ಮಂತ್ರಾಕ್ಷತೆಯನ್ನು ಶಿರದಲ್ಲಿ ಧರಿಸುವುದರಿಂದ ಮತ್ತು ದೇವರ ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಭಕ್ತರ ಅನೇಕ ಕಷ್ಟಗಳು ಪರಿಹಾರವಾಗಿವೆ. ಭಕ್ತರು ಇಷ್ಟಪಟ್ಟ ಫಲಗಳನ್ನು ಶ್ರೀ ಗುರುರಾಯರಿಂದ ಪಡೆದಿದ್ದಾರೆ. ಇಂತಹ ಮಹಿಮೋಪೇತವಾಗಿರುವಂತಹ ಶ್ರೀರಾಯರ ಪಾದೋದಕ ಹಾಗೂ ಮಂತ್ರಾಕ್ಷತೆಗಳು ನಿಮ್ಮ ಎಲ್ಲ
ವ್ರತಗಳನ್ನು ಪೂರೈಸುತ್ತದೆ. ಹಾಗೆ ನಮ್ಮ ಈ ಕರಿಬಸಪ್ಪ ತಡಕಲ್ ಅವರು ಬರೆದಿರುವಂತಹ ಎಂಥ ಒಳ್ಳೆ ಅದ್ಭುತವಾದ ಗೀತೆ ಇದೆ, ಮಂತ್ರಾಲಯದ ವಾಸ ಮಂತ್ರಾಕ್ಷತೆಯ ಅರಸ. ತುಂಬ ಚೆನ್ನಾಗಿ ಬರೆದಿರ. ಅದು ಹಾಡುಗಳನ್ನ ಕೇಳಿ ನೀವು. ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ, ನೊಂದ ಜೀವಕ್ಕೆ ಉಸಿರೇ ನೀನಯ್ಯ, ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ, ಕಾಯೋ ಗುರುರಾಯ ಬಿಡದೆ ನನ್ನ ಕೈಯ, ನೊಂದ ಜೀವಕ್ಕೆ ಉಸಿರೇ ನೀನಯ್ಯ ಅಂಥೇಳಿ ತುಂಬ ಚೆನ್ನಾಗಿ ಬರ್ತಾರೆ. ಜಗದ ಜ್ಯೋತಿಯೇ ನೀನೇ ನಿಜವಯ್ಯ ಮಂತ್ರಾಲಯ ಅಂತ ಒಮ್ಮೆ ಕೇಳಿ ನೋಡಿ. ಧನ್ಯವಾದಗಳು.